GI ಟ್ಯಾಗ್ ಅನ್ನು ಪಡ್ಕೊಂಡವು. ತಮಿಳುನಾಡಿಗೆಲ್ಲ 60 ವಸ್ತುಗಳು GI ಟ್ಯಾಗ್ ಅನ್ನು ಪಡ್ಕೊಂಡವು. ಕರ್ನಾಟಕ ರಾಜ್ಯ ಇದೆಯಲ್ಲ, ಕರ್ನಾಟಕ ರಾಜ್ಯ ಸುಮಾರು 48 ವಸ್ತುಗಳು GI ಟ್ಯಾಗ್ ಪಡ್ಕೊಂಡವು. ಕರ್ನಾಟಕ ರಾಜ್ಯ 48 ಆದ್ರೆ ತಮಿಳುನಾಡು 60 ವಸ್ತುಗಳು. ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಕರಿ ಇಶಾಡು ಮಾವು ನೋಡಿ, ಕರಿ ಇಶಾಡು ಮಾವು ಉತ್ತರ ಕನ್ನಡ ಜಿಲ್ಲೆಯ ಕರಿ ಇಶಾಡು ಮಾವು ಅನ್ನುವುದು ಇತ್ತೀಚೆಗೆ ಕರ್ನಾಟಕ ರಾಜ್ಯದಿಂದ. ಅಷ್ಟೇ ಅಲ್ಲ, ಇದೇ ಉತ್ತರ ಕನ್ನಡ ಜಿಲ್ಲೆಯ ಕಗ್ ರೈಸ್ ಅನ್ನುವಂಥದ್ದು, ಕಗ್ ರೈಸ್ ಇದು ಕ್ವಶನ್ ಆಗಿದೆ. ಇದೇ ಉತ್ತರ ಕನ್ನಡ ಜಿಲ್ಲೆಯ ಹಸೆ ಚಿತ್ತಾರ ಇದು ಕೇಳಿರಿ. ಹಸೆ ಚಿತ್ತಾರ ಅನ್ನೋದು ಏನಿದು? ಕರಕುಶಲ. ಇದಂದು ಕರಕುಶಲ, ಕಸೂತಿ ಮಾಡೋದು ಕರಕುಶಲ. ಕೋಲಾರದ ಶಿವಾರಪೆಟ್ಟಣ ಕೆತ್ತನೆ, ಉಡುಪಿಯ ಮುಟ್ಟುಗೋಲ ಬದನೆಕಾಯಿ, ಇಂಡಿಯ ಕಾಗಜ ನಿಂಬೆಹಣ್ಣು, ಇವೆಲ್ಲವುಗಳನ್ನು ಓದ್ಕೊಡ್ರಿ. ಯಾಕಂದ್ರೆ ಇವುಗಳನ್ನು ಕೇಳುವ ಸಾಧ್ಯತೆಗಳದಾವ. KPSC ಕ್ವಶನ್ಗಳನ್ನು ಕೇಳ್ತಾನೆ. GI ಟ್ಯಾಗ್ ಅನ್ನು ಪಡ್ಕೊಂಡಿದ್ದು. ಅಪ್ಪೆ ಮಿಡಿ ಮಾವು ಕೇಳಿರಿ. ಅಪ್ಪೆ ಮಿಡಿ ಮಾವು ಯಾವ ಜಿಲ್ಲೆದ್ದು? ಎಷ್ಟು ಬಿಸಿಲ ಅನ್ಸುತ್ತೀವಿ ಎಲ್ಲ, ಜೀವ ಹೊಡೆದಪ್ಪ ಬಿಸಿಲ. ಜಗತ್ತ ಎಷ್ಟು ಡೇಂಜರ್ ಆಗ ನೋಡಿ. ನೀರು ಕುಡಿದ್ರು ಸಮಾಧಾನ ಇಲ್ಲ, ನೆಲ ಕುಂತು ಮ್ಯಾಗ ಹೋಗಿ ಬಂದ್ರು ಸಮಾಧಾನ ಇಲ್ಲ. ಎಲ್ಲಿ ಫ್ಯಾನ್ ಹಾಕೊಳ್ಳಿ. ಅಪ್ಪೆ ಮಿಡಿ ಮಾವು ಯಾವ ಜಿಲ್ಲೆ ಹೇಳ್ರಿ ನೋಡೋಣ? ಉತ್ತರ ಕನ್ನಡ ಜಿಲ್ಲೆ. ರೈಟ್ ಆನ್ಸರ್, ಉತ್ತರ ಕನ್ನಡನೇ ಕರೆಕ್ಟ್. ನೆಕ್ಸ್ಟ್, ಲೋಕಟೆಕ್ ಸರೋವರ ಲೋಕಟೆಕ್ ಸರೋವರ ಕೊಲ್ಲೇರು ಸರೋವರ, ವೆಂಬನಾಡು ಸರೋವರ, ಟಿಟಿಕಾಕ್ ಸರೋವರ. ಈ ಕೆಳಗಿನ ಯಾವ ಸರೋವರ ಭಾರತ ದೇಶದಲ್ಲಿ ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಸರೋವರವು ಭಾರತ ದೇಶದಲ್ಲಿ ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಸರೋವರವು ಭಾರತ ದೇಶದಲ್ಲಿ ಕಂಡುಬರುವುದಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ಟಿಟಿಕಾಕ್ ಸರೋವರ ಕಂಡುಬರಂಗಿಲ್ಲ. ಈ ಟಿಟಿಕಾಕ್ ಸರೋವರ ಎಲ್ಲಿದೆ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತದೆ. ದಕ್ಷಿಣ ಅಮೆರಿಕದಲ್ಲಿ ಬೋಲ್ವಿಯಾ ದೇಶದಲ್ಲಿ ಕಂಡುಬರ್ತದೆ. ದಕ್ಷಿಣ ಅಮೆರಿಕದ ಬೋಲ್ವಿಯಾ ದೇಶದಲ್ಲಿ ಟಿಟಿಕಾಕ್ ಸರೋವರ ಇದೆ. ಇದು ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಸರೋವರ ಇದು. ಜಗತ್ತಿನ ಅತಿ ಎತ್ತರವಾದ ಸರೋವರ ಅಂದ್ರ ಟಿಟಿಕಾಕ್ ಸರೋವರ. ಭಾರತ ದೇಶದ ಅತಿ ಉದ್ದವಾದ ಸರೋವರ, ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ಸರೋವರ ಇದೆ. ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ಸರೋವರ ಯಾವ್ದಂದ್ರ ಕೇರಳ ರಾಜ್ಯದ ವೆಂಬನಾಡು ಸರೋವರ ನೋಡಿ. ಕೇರಳ ರಾಜ್ಯದ ವೆಂಬನಾಡು ಸರೋವರ ಎಂಬುದು ಭಾರತ ದೇಶದಲ್ಲಿಯೇ ಅತ್ಯಂತ ಉದ್ದವಾಗಿರುವಂತ ಸರೋವರ. ನೆಕ್ಸ್ಟ್,
ತಮಿಳುನಾಡು, ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡುಬರುವುದಿಲ್ಲ? ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಕಂಡುಬರುವುದಿಲ್ಲ? ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡುಬರುವುದಿಲ್ಲ? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶದಲ್ಲಿ ಕಂಡುಬರಂಗಿಲ್ಲ. ತಮಿಳುನಾಡಲ್ಲಿ, ಕರ್ನಾಟಕ ರಾಜ್ಯ, ಕೇರಳ ರಾಜ್ಯ. ಅಂದರೆ ಕರಾವಳಿ ಭಾಗದಲ್ಲಿ ಈ ಒಂದು ಮ್ಯಾಂಗ್ರೋವ್ಸ್ ಅರಣ್ಯ ಕಂಡುಬರುತ್ತದೆ. ಕರಾವಳಿ ಭಾಗದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಓಕೆನಾ? ತಮಿಳುನಾಡಲ್ಲಿ, ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿದೆ ಅಂತಂದ್ರೆ ಕುಂದಾಪುರದಲ್ಲಿದೆ ನೋಡಿ. ಕನ್ನಡ ನಾಡಿನ ಕುಂದಾಪುರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ. ಓಕೆ, ನಾವು ನಿನ್ನೆ ಎದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು ಅಂತಂದ್ರ ಈಶಾನ್ಯ ಬೆಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಯಾರು ಹೇಳ್ತಾರೆ ಈಶಾನ್ಯ ಬೆಟ್ಟಗಳ ಬಗ್ಗೆ? ಸಚಿನ್ ಹೇಳ್ತೆ? ರಾಧಿಕಾ ಹೇಳು ಆಗಿರುವಂತ ಹೆಸರುಗಳು. ಆಲ್ರೆಡಿ ನಾವು ಈಶಾನ್ಯ ಬೆಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂತಂದ್ರೆ ಸುಮಾರು 7 ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯಾವ. ಆ ಈಶಾನ್ಯ ಬೆಟ್ಟಗಳು ಎಂಥ ಪರ್ವತಗಳಂದ್ರೆ ಅವುಗಳನ್ನ ಅವಶೇಷ ಪರ್ವತಗಳು ಅಂತ ಕರೀತಾರೆ. ಯಾರು ಜಾತ್ರೆ ಚಸ್ಮಾನ್ ಅವರು ಸುಮ್ಕುಂದರಲ್ಲಿ ತೆಗೆದ ಬಿಡೋಣ ಯಾಕೆ. ಈ ಈಶಾನ್ಯ ಬೆಟ್ಟಗಳು 7 ರಾಜ್ಯಗಳಲ್ಲಿ ಹಂಚಿಕೆಯಾಗಿದ್ದು ಇವುಗಳಲ್ಲಿ ವಿಶೇಷವಾಗಿ ಮೇಘಾಲಯದಲ್ಲಿ, ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು ಅಂತ ಕರೀತಾರೆ. ಈ ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳಲ್ಲಿ ಗಾರೋ ಮತ್ತು ಖಾಸಿ ಬೆಟ್ಟಗಳು ಫೇಮಸ್. ಗಾರೋ ಪ್ಲಸ್ ಖಾಸಿ, ಗಾರೋ ಮತ್ತು ಖಾಸಿ. ಈ ಗಾರೋ ಖಾಸಿ ಬೆಟ್ಟಗಳ ವಿಶೇಷ ಏನು ಅಂತಂದ್ರೆ ಈ ಬೆಟ್ಟಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಬೆಟ್ಟಗಳಾಗಿವೆ. ಇದೇ ಕ್ವಶನ್ ಕೇಳ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಬೆಟ್ಟಗಳಂದ್ರೆ ಗಾರೋ. ಎಷ್ಟು ಅಂತಂದ್ರೆ 1141 ಸೆಂಟಿಮೀಟರ್ ಮಳೆ ಪಡೀತು. 1141 ಸೆಂಟಿಮೀಟರ್ ಮಳೆ ಪಡೆಯುವುದರ ಮೂಲಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಬೆಟ್ಟಗಳೇ ಗಾರೋ ಖಾಸಿ ಬೆಟ್ಟಗಳು. ಆ ಉದ್ದೇಶಕ್ಕಾಗಿ ಗಾರೋ ಖಾಸಿ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ನೋಡಿ. ಪೂರ್ವದ ಸ್ಕಾಟ್ಲ್ಯಾಂಡ್. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರಂದ್ರ ಮೇಘಾಲಯದಲ್ಲಿ ಕಂಡು ಬರುವಂತ ಗಾರೋ ಮತ್ತು ಖಾಸಿ ಬೆಟ್ಟಗಳು. ಮೇಘಾಲಯದ ಗಾರೋ ಖಾಸಿ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಹಾಗಾದ್ರೆ ಯಾವ ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರ? ಯಾವ ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎನ್ನುವರು? ಶಿವಮೊಗ್ಗ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಯಾವುದನ್ನು ಕರೀತಾರ? ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಯಾವುದನ್ನು ಕರೀತಾರಂದ್ರೆ ಕೊಡಗು ಜಿಲ್ಲೆಯನ್ನು ಕರೀತಾರೆ. ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎನ್ನುವರು. ಪೂರ್ವದ ಸ್ಕಾಟ್ಲ್ಯಾಂಡ್ ಅಂದ್ರೆ ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳು. ಕರ್ನಾಟಕ ರಾಜ್ಯದ ಸ್ಕಾಟ್ಲ್ಯಾಂಡ್ ಅಂದ್ರೆ ಕೊಡಗು. ಎರಡು ನೆನಪಿಡಿ, ವೆರಿ ಇಂಪಾರ್ಟೆಂಟ್.
ಅಷ್ಟೇ ಅಲ್ಲದೆ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತಲೂ ಕರೀತಾರೆ. ಕಡಲ ತೀರದ ಕಾಶ್ಮೀರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇನ್ನು ಈಶಾನ್ಯ ಬೆಟ್ಟಗಳಲ್ಲಿ ಅಸ್ಸಾಂ ರಾಜ್ಯದಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಬರೈಲ್ ಬೆಟ್ಟಗಳು ಕಂಡು ಬರುತ್ತವೆ. ಬರೈಲ್ ಬೆಟ್ಟಗಳು ಅಸ್ಸಾಂ ರಾಜ್ಯದಲ್ಲಿ ಫೇಮಸ್ ಆಗಿರುವಂತ ಬರೈಲ್ ಬೆಟ್ಟಗಳನ್ನು ನೋಡ್ತೀವಿ. ಈ ಅಸ್ಸಾಂ ರಾಜ್ಯದ ಬರೈಲ್ ಬೆಟ್ಟಗಳಲ್ಲಿ ಫೇಮಸ್ ಒಂದು ದ್ವೀಪ ಇದೆ, ನದಿ ಹರಿತದ ಒಂದು ಫೇಮಸ್. ಆ ನದಿ ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ, ಬ್ರಹ್ಮಪುತ್ರ ನದಿ ಇಂಪಾರ್ಟೆಂಟ್. ಬ್ರಹ್ಮಪುತ್ರ ನದಿ ನಿರ್ಮಾಣ ಮಾಡಿದ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾಗಿರುವಂತ ದ್ವೀಪ ಯಾವುದು? ಜಗತ್ತಿನ ಪ್ರಸಿದ್ಧವಾಗಿರುವಂತ ದ್ವೀಪ ಇದೆ, ಇದನ್ನು ನದಿ ದ್ವೀಪ ಅಂತ ಹೇಳಿ ಗುರುತಿಸ್ತೀವಿ. ಸೂಪರ್, ಮಜುಲಿ ರೈಟ್ ಆನ್ಸರ್ ನೋಡಿ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಮಜುಲಿ ಎಂಬುದು 70 ಕಿಲೋಮೀಟರ್ ಉದ್ದವಾಗಿದೆ, 20 ಕಿಲೋಮೀಟರ್ ಅಗಲವಾಗಿದೆ. 70 ಕಿಲೋಮೀಟರ್ ಉದ್ದ, 20 ಕಿಲೋಮೀಟರ್ ಅಗಲವಾಗಿದ್ದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ನದಿ ದ್ವೀಪ ಅಂತ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ದೇಶದ 641ನೇ ಜಿಲ್ಲೆ ಇದು. ಭಾರತ ದೇಶದ 641ನೇ ಜಿಲ್ಲೆಯಾಗಿದ್ದು ಇದನ್ನ ಸ್ಥಳೀಯ ಜನ ಏನಂತ ಕರೀತಾರೆ ಅಂದ್ರೆ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಮಜುಲಿಯನ್ನ ಶಂಕರ ದೇವ ದ್ವೀಪ ಎಂದು ಕರೆಯುತ್ತಾರೆ. ಅಸ್ಸಾಂ ರಾಜ್ಯದ ಈ ಬರೈಲ್ ಬೆಟ್ಟಗಳಲ್ಲಿ 2 ಫೇಮಸ್ ಆಗಿರುವಂತ ರಾಷ್ಟ್ರೀಯ ಉದ್ಯಾನವನಗಳದಾವೆ. 2 ಫೇಮಸ್. ಒಂದು ಮಾನಸ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಒಂದು ಮಾನಸ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಮಾನಸ, ಕಾಜಿರಂಗ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬಂದು ಎಷ್ಟು ಫೇಮಸ್ ಆಗಿವೆ ಅಂದ್ರೆ ಏಕಕೊಂಬಿನ ಗೇಂಡಾಮೃಗಗಳಿಗೆ ಫೇಮಸ್ ಆಗಿವೆ. ಏಕಕೊಂಬಿನ ಗೇಂಡಾಮೃಗಗಳು. ಏಕಕೊಂಬಿನ ಗೇಂಡಾಮೃಗಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಒಂದು ಮಾನಸ ಮತ್ತು ಕಾಜಿರಂಗ ಅನ್ನುವಂಥ ರಾಷ್ಟ್ರೀಯ ಉದ್ಯಾನವನ. ಇವುಗಳ ವಿಶೇಷ ಏನಂದ್ರೆ ಮನುಷ್ಯ ನೋಡಿದ ತಕ್ಷಣ ನಾಚುವ ಪ್ರಾಣಿಗಳಂತ ಗುರುತಿಸ್ತಾರೆ. ಇವು ಯಾರಾದ್ರೂ ಮನುಷ್ಯನ್ ನೋಡಿದ್ರೆ ನಾಚುದು, ಓಡದೆ ಗಿಡದ ಬುಡಕ್ ಬರೋದು, ಹಿಂಗ್ ನೋಡೋದು, ನಾಚುದು, ಹೋಗುದು. ಮನುಷ್ಯ ನೋಡಿದ ತಕ್ಷಣ ನಾಚುವಂತ ಒಂದು ವಿಶಿಷ್ಟವಾಗಿರುವಂತ ಜೀವಿ ಯಾವುದಂದ್ರೆ ಏಕಕೊಂಬಿನ ಗೇಂಡಾಮೃಗ. ರಾಜ್ಯಗಳು 7 ಸಿಸ್ಟರ್ ಸ್ಟೇಟ್ಸ್: ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ. ಇಲ್ಲಿ ನೋಡಿ, ಇಲ್ಲೆಲ್ಲ ಬುಡಕಟ್ಟು ಜನಾಂಗ, ವಿಶಿಷ್ಟ ಬುಡಕಟ್ಟು ಜನಾಂಗದಲ್ಲೆಲ್ಲ. ನಾಗಾಲ್ಯಾಂಡದಲ್ಲಿ ಅಂಗಾಮಿ ನಾಗ ಎಂಬ ಬುಡಕಟ್ಟು ಜನಾಂಗ ಅದ. ಯಾಕಲೆ ಪ್ರಕಾಶ? ಕೂದಲು, ಪ್ಲೇಟ್ ತಗೊಂಡು ಹೊಡೆದಂಗ ಮುಖ, ಮಂಗೋಲೈಟ್ ಜನಾಂಗ ಅಂತ ಕರಿತೀವಿ ಅವ್ರನ್ನ ನಾವು. ಯಾರಾಗಲೇ ವೆರಿ ಬ್ಯೂಟಿಫುಲ್ ಅಂದಿರಲ್ಲ ಈಗ ಅನ್ರಿ, ಈಗ ಅನ್ರಿ ನೋಡ ಬ್ಯೂಟಿಫುಲ್ ಅಂತೇಳಿ. ನಂತರಲ್ಲೇ ನಮ್ಮ ಮಂದಿನೇ ಅದಲ್ಲ. ನೋಡಿ, ಭಾರತದ ನಕ್ಷೆಯಲ್ಲಿ ನಾಗಾಲ್ಯಾಂಡ್ ಹೆಂಗಿದೆ.
ನಾಗಾ ಬೆಟ್ಟಗಳು. ಸಾರಾಮತಿ ಶಿಖರ ಅಂತ ಹೇಳಿದ್ನಲ್ಲ, ಅದೇ ನೋಡಿ. ನಾಗಾಲ್ಯಾಂಡದಲ್ಲಿ ಆಚರಣೆ ಮಾಡುವ ಹಕ್ಕಿಗಳ ಹಬ್ಬ ಯಾವುದು? ಸೂಪರ್, ಕೇಶವ, ಕರೆಕ್ಟ್ ಆನ್ಸರ್. ಹಾರ್ನ್ಬಿಲ್ ಇದು ಈಶಾನ್ಯ ಬೆಟ್ಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇಲ್ಲಿಗೆ ಈಶಾನ್ಯ ಬೆಟ್ಟಗಳು ಕಂಪ್ಲೀಟ್. ಇನ್ನು ಎರಡನೇದ್ದು ಯಾವುದು ಅಂತಂದ್ರ ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನವನ್ನ ಯಾವ ಹೆಸರಿಂದ ಕರೆಯುತ್ತಾರೆ? ಕ್ವಶನ್. ಉತ್ತರದ ಮಹಾಮೈದಾನವನ್ನ ಗಂಗಾ ಸಿಂಧು ಮೈದಾನ, ಗಂಗಾ ಬ್ರಹ್ಮಪುತ್ರ ಮೈದಾನ, ಗಂಗಾ ಸಟ್ಲೇಜ್ ಮೈದಾನ, ಗಂಗಾ ಯಮುನಾ ಮೈದಾನ. ಉತ್ತರದ ಮಹಾಮೈದಾನವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಸೂಪರ್, ಸರಿಯಾದಂತ ಉತ್ತರ. ಉತ್ತರದ ಮಹಾಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಉತ್ತರದ ಮಹಾಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ, ಗಂಗಾ ಸಟ್ಲೇಜ್ ಮೈದಾನ ಎನ್ನುವರು. ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ ಟೋಟಲ್ 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. 7 ಲಕ್ಷ ಚೆಕ್ಕಿಮಿ. ಚೆಕ್ಕಿಮಿ ಅಂದ್ರೆ ಏನು? ಚದರ ಕಿಲೋಮೀಟರ್. ಒಟ್ಟು 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಇದರ ಉದ್ದ ಎಷ್ಟಿದೆ ಅಂದ್ರೆ 2400 ಕಿಲೋಮೀಟರ್ ಉದ್ದ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ಇದರ ಉದ್ದ ಎಷ್ಟಿದೆ ಅಂದ್ರೆ 2400 ಕಿಲೋಮೀಟರ್ ಉದ್ದ ಇದೆ. ಇದರ ಅಗಲ ಎಷ್ಟಿದೆ ಅಂದ್ರೆ 200 ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. 200 ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. 2400 ಕಿಲೋಮೀಟರ್ ಉದ್ದವಾಗಿದೆ. ಏಳು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಈ ಒಂದು ಮೈದಾನದಲ್ಲಿ ಕಂಡುಬರುವ ಮಣ್ಣು ಯಾವುದಂದ್ರ ಗರಿಷ್ಠ ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣು. ನೋಡಿ, ಮೆಕ್ಕಲು ಮಣ್ಣು. ಉತ್ತರದ ಮಹಾಮೈದಾನದಲ್ಲಿ ಹೈಯೆಸ್ಟ್ ಮೆಕ್ಕಲು ಮಣ್ಣಿದೆ. ಈ ಉತ್ತರದ ಮಹಾಮೈದಾನ ಎಂತ ಮೈದಾನ ಅಂದ್ರ ಇದನ್ನ ನದಿ ಸಂಚಯನ ಮೈದಾನ ಅಂತ ಕರೀತಾರೆ. ನದಿ ಸಂಚಯನ ಮೈದಾನ. ನದಿ ಸಂಚಯನ ಮೈದಾನ ಎಂದು ಕರೆಯುತ್ತಾರ. ಮೆಕ್ಕಲು ಮಣ್ಣು ಆವೃತವಾಗಿದೆ. 2400 ಕಿಲೋಮೀಟರ್ ಏನಾಗಿದೆ ಅಂದ್ರೆ ಉದ್ದವಾಗಿದೆ. 200 ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. ಇದನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಉತ್ತರದ ಮಹಾಮೈದಾನವನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಹೇಳಿ ನೋಡೋಣ. ಉತ್ತರದ ಮಹಾಮೈದಾನವನ್ನ ಇದು ನೋಡಿ, ಇದು ಉತ್ತರದ ಮಹಾಮೈದಾನ. ಇದು ಈ ಭಾಗ ಇದೆಯಲ್ಲ, ಇದು ಉತ್ತರದ ಮಹಾಮೈದಾನನೇ. ಇದಕ್ಕೆ ಮಹಾಮೈದಾನ ಅಂತ ಕರೀತಾರೆ. ಉತ್ತರದ ಮಹಾಮೈದಾನ. ಇದನ್ನ ಗಂಗಾ ಸಟ್ಲೇಜ್ ಮೈದಾನ ಎಂದು ಕರೆಯುತ್ತಾರೆ. 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಈ ಮೈದಾನವನ್ನ ಪ್ರಧಾನವಾಗಿ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಈ ಮೈದಾನವನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ ಅಂದ್ರೆ 3 ಭಾಗಗಳನ್ನಾಗಿ.
ಒಂದು ಪಶ್ಚಿಮದ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ ಅಂತ. ನಂಬರ್ 1, ನಂಬರ್ 2, ನಂಬರ್ 3 ಡೈಗ್ರಾಮ್ ಹಾಕೋರಿ, ಬಿಡಿಸ್ಕೊಡ್ರಿ. ಉತ್ತರದ ಮೈದಾನವನ್ನು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಪಶ್ಚಿಮ ಮೈದಾನ, ಮಧ್ಯ ಮೈದಾನ ಮತ್ತೆ ಪೂರ್ವ ಮೈದಾನ. ಓಕೆ, ಡೈಗ್ರಾಮ್ ಹಾಕೊಂಡ್ ಬಿಡಿಸ್ಕೊಡ್ರಿ. ಉತ್ತರದ ಮೈದಾನವನ್ನು 3 ಭಾಗಗಳನ್ನಾಗಿ, 3 ಯಾವಂದ್ರ, ಒಂದು ಪಶ್ಚಿಮ ಮೈದಾನ, 2 ಮಧ್ಯ ಮೈದಾನ, 3 ಪೂರ್ವ ಮೈದಾನ. ನಂಬರ್ 1, ನಂಬರ್ 2, ನಂಬರ್ 3. ಪಶ್ಚಿಮ ಮೈದಾನದಲ್ಲಿ ಏನದವೆ? ಪಶ್ಚಿಮ ಮೈದಾನದಲ್ಲಿ ಸಮೃದ್ಧವಾಗಿರುವಂತ ದೋ ಪ್ರದೇಶಗಳದಾವೆ, ದೋ ಅಬ್ಬ ಪ್ರದೇಶಗಳು. ಮಧ್ಯ ಮೈದಾನದಲ್ಲಿ ನದಿ ಮುಖಜ ಭೂಮಿ ಇದೆ, ನದಿ ಮುಖಜ ಭೂಮಿ ಇದೆ. ಪೂರ್ವ ಮೈದಾನದಲ್ಲಿ ಇದನ್ನ ಅಸ್ಸಾಂ ಕಣಿವೆ ಮೈದಾನ ಅಂತ ಹೇಳ್ತೀವಿ, ಅಸ್ಸಾಂ ಕಣಿವೆ ಮೈದಾನ. ಪಶ್ಚಿಮ ಮೈದಾನದಲ್ಲಿ ಪ್ರದೇಶ ಸಮೃದ್ಧವಾಗಿರುವಂತ ದೋ ಪ್ರದೇಶಗಳನ್ನು ನೋಡ್ತೀವಿ. ಮಧ್ಯ ಮೈದಾನದಲ್ಲಿ ನದಿ ಮುಖಜ ಭೂಮಿಯನ್ನು ನೋಡ್ತೀವಿ. ಪೂರ್ವ ಮೈದಾನದಲ್ಲಿ ಇದನ್ನ ಅಸ್ಸಾಂ ಕಣಿವೆ ಮೈದಾನ ಅಂತ ಕರೀತಾರ. ಪೂರ್ವ ಮೈದಾನವನ್ನ ಅಸ್ಸಾಂ ಕಣಿವೆ ಮೈದಾನ. ಉತ್ತರದ ಮೈದಾನವನ್ನ ಪಶ್ಚಿಮ ಭಾಗದಲ್ಲಿ ದೋ ಅಬ್ ಅಂದ್ರೆ ಏನು? ದೋ ಅಬ್ ಅಂದ್ರ 2 ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾಗಿರುವಂತ ಭೂಪ್ರದೇಶ. 2 ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾಗಿರುವಂತ ಭೂಪ್ರದೇಶ ದೋ ಅಬ್ ಎಂದರೆ. ಉದಾಹರಣೆ, ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ದೋ ಅಬ್ ನೋಡಿದ್ದೀವಿ, ಗೊತ್ತಾ? ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ದೋ ಅಬ್. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ರಾಯಚೂರು ದೋ ಅಬ್. ಅದೇ ರೀತಿ ದೋ ಅಬ್ ಎಂದರೆ 2 ನದಿಗಳ ಮಧ್ಯೆ ಕಂಡು ಬರುವ ಸಮೃದ್ಧವಾಗಿರುವಂತ ಭೂಪ್ರದೇಶ. ಆಕ್ಚುಲಿ ಪಶ್ಚಿಮ ಮೈದಾನದಲ್ಲಿ 5 ನದಿಗಳು ಹರಿತವೆ. ಸಿಂಧೂ ನದಿ 5 ನದಿಗಳು. ಒಂದು ಜೀಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತೆ ಸಟ್ಲೇಜ್. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಜೀಲಂ ಮತ್ತು ಚೀನಾಬ್ ನದಿಗಳ ಮಧ್ಯೆ ಒಂದು ದೋ ಪ್ರದೇಶ ಇದೆ. ಚೀನಾಬ್ ಮತ್ತು ರಾವಿ ನದಿಗಳ ಮಧ್ಯೆ ಒಂದು, ರಾವಿ ಮತ್ತು ಬಿಯಾಸ್ ನದಿಗಳ ಮಧ್ಯೆ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಮಧ್ಯೆ. ಇದಕ್ಕೇನಂತ ಕರೀತಾರ ಅಂತಂದ್ರ ಬಿಸ್ಟ್ ಅಂತ ಕರೀತಾರೆ. ಬಿಸ್ಟ್. ಇದನ್ನ ಭಾರಿ, ಇದನ್ನ ರಾಚಿ, ಇದನ್ನ ಜೀಚಿ. ಜೀಚಿ ಎಂದರೆ ಜೀಲಂ ಹಾಗೂ ಚೀನಾಬ್ ನದಿಗಳ ಮಧ್ಯೆ ಕಂಡುಬರುವ ಮೈದಾನ. ರಾಚಿ ಎಂದರೆ ರಾವಿ ಹಾಗೂ ಚೀನಾಬ್ ನದಿಗಳ ಮಧ್ಯೆ ಕಂಡುಬರುವ ಮೈದಾನ. ಭಾರಿ ಎಂದರೆ ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯೆ ಕಂಡುಬರುವ ಮೈದಾನ. ಬಿಸ್ಟ್ ಎಂದರೆ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಮಧ್ಯೆ ಕಂಡುಬರುವ ಮೈದಾನ. ಹೆಂಗಿದೆ ಮೈದಾನ ಅಂದ್ರೆ ಬಂಗಾರ ಬಿತ್ತಿ ಬಂಗಾರ ಬೆಳಿಬಹುದು ಅಂತ ಸಮೃದ್ಧವಾಗಿರುವಂತ ಮೈದಾನ. ಹಸಿರು ಕ್ರಾಂತಿ ಆಗ್ಯದ್ರಿ ಇಲ್ಲಿ, ಗ್ರೀನ್ ರೆವಲ್ಯೂಷನ್ ಆಗಿದೆ ಇಲ್ಲಿ. ಹಸಿರು ಕ್ರಾಂತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಭೂಪ್ರದೇಶ ಇದು. ಏನು ದೋ ಮೈದಾನ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಹಸಿರು ಕ್ರಾಂತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಭೂಪ್ರದೇಶ ಇದು. ಮತ್ತೆ ಗೋಪಾಲ್, ಕರೆಕ್ಟ್. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಸಮೃದ್ಧವಾಗಿರುವಂತ ಮತ್ತ ಎಂ.ಎಸ್. ಸ್ವಾಮಿನಾಥನ್ ಅವರನ್ನ ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಎಂ.ಎಸ್. ಸ್ವಾಮಿನಾಥನ್ ಅವರನ್ನ
ಯಾರು ಬಾಬಾ ಸೌಂಡ್ ಏನೋದನ್ನೋರು ಅದೇನೇ ಕರಾತ್ ಬಿಡು, ತಲೆ ಕಡ್ಸೋತ್ ಯಾಕೆ ನೀ ಬರೀ ಇಂಥದೇ ಮಾಡಿದ್ ನೋಡು. ಪ್ರಪಂಚದಲ್ಲಿ ಎಸ್ 2+2+2 ಅಂತ ಕರಿತೀವಿ. ಮಲ್ಲಪ್ಪ ಇದು ಯಾವ್ದಕ್ ಬೇಕಪ್ಪ? ಅದು ನೀವು ನೋಟ್ಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಯಾಕೆ ಎಷ್ಟು SMS ಬರೀರಿ ಯಾಕದನ್ನು? 2+2+2. 2 ಅಂದ್ರೆ ಯಾರು? ಪಂಜಾಬ್ ಮತ್ತು ಹರಿಯಾಣ. 2 ಅಂತಂದ್ರೆ MS ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯ. ಇನ್ನು 2 ಅಂದ್ರ ಭತ್ತ ಮತ್ತು ಗೋಧಿ. ಸೂಪರ್ ಹನುಮಂತ ಅವರೇ. ಹಸಿರು ಕ್ರಾಂತಿ ಎಂಬ ಪದವನ್ನು ಬಳಕೆ ಮಾಡಿದವರು ಯಾರು ಅಂತಂದ್ರೆ ನಾರ್ಮನ್ ಬೋರ್ಲಾಂಗ್ ನೋಡಪ್ಪಿ. ಒಳ್ಳೆ ಪ್ರಶ್ನೆ. ನಾರ್ಮನ್ ಬೋರ್ಲಾಂಗ್. 2+2+2 ದೋಬ್. ಜೀಲಂ ಮತ್ತು ಚೀನಾಮ್ ನದಿಗಳ ಮಧ್ಯೆ ಜೀಚಿ, ಚೀನಾಮ್ ಮತ್ತು ರಾವಿ ನದಿಗಳ ಮಧ್ಯೆ ರಾಚಿ, ರಾವಿ ಮತ್ತು ಬಿಯಾಸ್ ನದಿಗಳ ಮಧ್ಯದಲ್ಲಿ ಬಾರಿ, ಬಿಯಾಸ್ ಮತ್ತು ಸಟ್ಲಿ ನದಿಗಳ ಮಧ್ಯದಲ್ಲಿ ಬಿಸ್ಟ್ ದೋಬ್. ಬಿಸ್ಟ್ ದೋ ಅಬ್. ದೋ ಅಬ್ ಅಂದರೆ ಎರಡು ನದಿಗಳ ಮಧ್ಯೆ ಕಂಡುಬರುವ ಸಮೃದ್ಧವಾಗಿರುವಂತ ಭೂಪ್ರದೇಶ ಅಂತ ಅರ್ಥ. ನೆಕ್ಸ್ಟ್ ಹೋಗೋಣ. ಇನ್ನ ಮಧ್ಯ ಮೈದಾನದ ವಿಶೇಷ ಏನು? ಮಧ್ಯ ಮೈದಾನದ ವಿಶೇಷ ಏನು ಅಂತಂದ್ರೆ ಇದನ್ನ ಭಾರತ ದೇಶದ ಹೃದಯ ಭಾಗ ಅಂತ ಕರೀತಾರೆ. ಯಾಕಂದ್ರ ಈ ಮೈದಾನದಲ್ಲಿ, ಮಧ್ಯ ಮೈದಾನದಲ್ಲಿ ಹೈಯೆಸ್ಟ್ ಏನಿದೆ ಅಂತಂದ್ರ ಮಧ್ಯ ಮೈದಾನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಮೃದ್ಧವಾದ ಮೆಕ್ಕಲ ಮಣ್ಣಿದೆ. ಏನ್ ಬೇಕಾದನ್ನ ಸಮೃದ್ಧವಾಗಿ ಬೆಳೆಯಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಧ್ಯ ಮೈದಾನವನ್ನ ಸಮೃದ್ಧವಾದ ಮೈದಾನ, ಗರಿಷ್ಠ ಫಲವತ್ತತೆಯಿಂದ ಕೂಡಿದಂತ ಮೈದಾನ. ಅದಕ್ಕೆ ಇದನ್ನ ಭಾರತ ದೇಶದ ಹೃದಯ ಭಾಗ ಅಂತ ಕರೀತಾರೆ. ಮಧ್ಯ ಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಎಂದು ಕರೆಯುತ್ತೇವೆ. ಮಧ್ಯ ಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಎಂದು ಕರೆಯುತ್ತಾರೆ. ಮಧ್ಯ ಮೈದಾನವನ್ನ ಮೈದಾನವನ್ನು ಭಾರತದ ಹೃದಯ ಭಾಗ ಎಂದು ಕರೆಯುತ್ತಾರೆ. ಭಾರತದ ಹೃದಯ ಭಾಗ ಎನ್ನುವರು. ಬರ್ಕೊಡ್ರಿ. ಇಲ್ಲಿ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾಗಿರುವಂತ ನದಿ ಮುಖಜ ಭೂಮಿ ಇದೆ. ಇಲ್ಲಿ ಜಗತ್ತಿನ ಅತಿ ಶ್ರೇಷ್ಠ ನದಿ ಮುಖಜ ಭೂಮಿ ಯಾವುದಂದ್ರ ಗಂಗಾ ನದಿ ಮುಖಜ ಭೂಮಿ. ಪ್ರಪಂಚದ ಅತಿ ಶ್ರೇಷ್ಠ ನದಿ ಮುಖಜ ಭೂಮಿ. ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ. ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದಂದ್ರ ಗಂಗಾ ನದಿ ಮುಖಜ ಭೂಮಿ. ನೋಡಿ, ಇಲ್ಲಿ ಹೈಯೆಸ್ಟ್ ಸುಂದರಿ ಮರಗಳನ್ನು ಬೆಳೀತಾರೆ. ಗರಿಷ್ಠ ಪ್ರಮಾಣದಲ್ಲಿ ಸುಂದರಿ ಮರಗಳನ್ನು ಬೆಳೆಯುತ್ತಾರೆ. ಗಂಗಾ ನದಿ ಮುಖಜ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸುಂದರಿ ಮರಗಳನ್ನು ಬೆಳೆಯುವುದರಿಂದ ಇದನ್ನ ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರೀತಾರೆ. ಸುಂದರ್ಬನ್ ನದಿ ಮುಖಜ ಭೂಮಿ ಎಂದು ಕರೆಯುತ್ತಾರೆ. ಇನ್ನು ಪೂರ್ವ ಮೈದಾನವನ್ನು ತೆಗೆದುಕೊಂಡಾಗ, ಪೂರ್ವ ಮೈದಾನವನ್ನು ಏನಂತ ಕರಿತೀವಿ ಅಂದ್ರೆ ಅಸ್ಸಾಂ ಕಣಿವೆ ಮೈದಾನ ಅಂತ ಕರೀತಾರೆ. ಅಸ್ಸಾಂ ಕಣಿವೆ ಮೈದಾನ. ಇಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ಪ್ರಪಂಚದ ಅತಿ ದೊಡ್ಡ ದ್ವೀಪ ಇದೆ. ಆಗಲೇ ಹೇಳಿದ್ನಲ್ಲ ನಿಮಗೆ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದಂದ್ರೆ ಮಜುಲಿ. ಮಜುಲಿ. ಅಸ್ಸಾಂ ಕಣಿವೆ ಮೈದಾನಕ್ಕಿರುವ ಇನ್ನೊಂದು ಹೆಸರೇ ಬ್ರಹ್ಮಪುತ್ರ ಮೈದಾನ ಅಂತ ಕರೀತಾರೆ. ಬ್ರಹ್ಮಪುತ್ರ ಕಣಿವೆ ಮೈದಾನ ಅಂತಾನೂ ಕರೀತಾರೆ. ಬ್ರಹ್ಮಪುತ್ರ ಮೈದಾನ ಅಂದ್ರೂ ಒಂದೇ, ಅಸ್ಸಾಂ ಕಣಿವೆ ಮೈದಾನ ಅಂದ್ರೂ ಒಂದೇ. ಎಲ್ಲ ಒಂದೇ ಹೆಸರಿಂದ ಕರೀತಾರೆ. ಬ್ರಹ್ಮಪುತ್ರ ಮೈದಾನ, ಅಸ್ಸಾಂ ಕಣಿವೆ ಮೈದಾನ.
ಇಲ್ಲಿಗೆ ಉತ್ತರದ ಮಹಾಮೈದಾನ ಕೂಡ ಕಂಪ್ಲೀಟ್. ಒಂದೊಂದು ಲೈನ್ ಕೇಳ್ತಾನೆ. ಉತ್ತರ ಮಹಾಮೈದಾನದ ಒಂದೇ ಒಂದು ಮಿಸ್ಟೇಕ್ ಏನು ಅಂತಂದ್ರೆ ತಾರ್ ಮರುಭೂಮಿ ಇದೆ. ಆ ತಾರ್ ಮರುಭೂಮಿ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದು ತಾರ್ ಮರುಭೂಮಿ, ರಾಜಸ್ಥಾನದಲ್ಲಿ ಕಂಡುಬರುವಂತ ತಾರ್ ಮರುಭೂಮಿಯ ವೈಶಿಷ್ಟ್ಯತೆ ಏನು, ಅದು ಯಾಕೆ ತಾರ್ ಮರುಭೂಮಿ ನಿರ್ಮಾಣಗೊಂಡಿದೆ, ಇವೆಲ್ಲ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೀವು ಕೂಡಿ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.